ಗರುಡ ಪುರಾಣ ಅಕಾಲಿಕ ಮರಣವನ್ನು ನಿಯಂತ್ರಿಸುವುದು ಹೇಗೆ? ಇದಕ್ಕೆ ಕಾರಣಗಳೇನು? ಗರುಡ ಪುರಾಣದಲ್ಲಿ ಅಕಾಲಿಕ ಮರಣ ಹೊಂದಿದ ಆತ್ಮದ ಕುರಿತು ಮಾಹಿತಿಯನ್ನು ನೀಡಿದೆ. ಇದರ ಪ್ರಕಾರ ಅಕಾಲಿಕ ಮರಣ ಹೊಂದಿದ ಆತ್ಮಕ್ಕೆ ಮೋಕ್ಷ ದೊರೆಯುವುದು ತುಂಬಾನೇ ಕಷ್ಟ. ಅದು ಸುಲಭವಾಗಿ ಎಂದಿಗೂ ಮೋಕ್ಷವನ್ನು ಪಡೆದುಕೊಳ್ಳುವುದಿಲ್ಲ. ಹಾಗಾದರೆ ಅಕಾಲಿಕ ಮರಣವನ್ನು ನಿಯಂತ್ರಿಸಬಹುದೇ? ಆತ್ಮವು ಹೇಗೆ ಮೋಕ್ಷವನ್ನು ಪಡೆದುಕೊಳ್ಳುವುದು? ಈ ವಿಡಿಯೋದಲ್ಲಿ ತಿಳಿಯೋಣ. ಗರುಡ ಪುರಾಣವು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ. ಈ ಪುರಾಣದಲ್ಲಿ ಜನನ, ಮರಣ ಹಾಗೂ ಮರಣಾನಂತರ ಆತ್ಮದ ಸಂಚಾರವನ್ನು ವಿವರವಾಗಿ ಹೇಳಲಾಗಿದೆ. ಗರುಡ ಪುರಾಣವನ್ನು ಇಂದಿಗೂ ಹೆಚ್ಚಿನ ಸಂಪ್ರದಾಯದ ಜನರು ಅನುಸರಿಸುತ್ತಾರೆ. ಒಬ್ಬ ವ್ಯಕ್ತಿಯ ಮರಣದ ನಂತರ ಆತನ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಯಾವ ಶಿಕ್ಷೆಯನ್ನು ನೀಡಲಾಗುತ್ತದೆ ಎಂಬುದನ್ನು ಕೂಡ ಗರುಡ ಪುರಾಣ ವಿವರವಾಗಿ ಹೇಳುತ್ತದೆ. ಅಷ್ಟು ಮಾತ್ರವಲ್ಲ, ಗರುಡ ಪುರಾಣವು ಅಕಾಲಿಕ ಮರಣದ ಕುರಿತು ಕೂಡ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡುತ್ತದೆ. ಗರುಡ ಪುರಾಣವು ನಮಗೆ ಅಕಾಲಿಕ ಮರಣ ಎಂದರೇನು, ಅಕಾಲಿಕ ಮರಣಕ್ಕೆ ಕಾರಣ ಹಾಗೂ ಅದನ್ನು ನಿಯಂತ್ರಿಸಲು ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ. ಗರುಡ ಪುರಾಣದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತಾವಧಿಯು ಆ ವ್ಯಕ್ತಿಯ ಪಾಪಕರ್ಮಗಳನ್ನು ಆಧರಿಸಿರುತ್ತದೆ. ಆದರೆ ಅಕಾಲಿಕ ಮರಣವು ಬೇರೆಯೇ ಅರ್ಥವನ್ನು ನೀಡುತ್ತದೆ. ಸಾವಿನ ಅವಧಿಯು ಮುಗಿಯುವುದಕ್ಕೂ ಮುನ್ನ ಇಹಲೋಕವನ್ನು ತ್ಯಜಿಸಿದರೆ ಅದು ಅಕಾಲಿಕ ಮರಣವಾಗುತ್ತದೆ. ನಾನಾ ಕಾರಣಗಳಿಂದ ಅಕಾಲಿಕ ಮರಣವು ಸಂಭವಿಸಬಹುದು. ಅಕಾಲಿಕ ಮರಣದಿಂದ ದೇಹಕ್ಕೆ ಸಾವಿದೆಯೇ ಹೊರತು ಆತ್ಮಕ್ಕೆ ಸಾವಿಲ್ಲ. ಆತ್ಮವು ತನ್ನ ನಿಗದಿತ ಜೀವಿತಾವಧಿಯನ್ನು ಆ ದೇಹದಲ್ಲಿ ಪೂರ್ಣಗೊಳಿಸಿಲ್ಲ ಎಂಬುದಾಗಿದೆ. ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಶಿಸ್ತುಬದ್ಧ ಜೀವನವನ್ನು ನಡೆಸಿದರೆ, ಯೋಗವನ್ನು ಅಭ್ಯಾಸ ಮಾಡಿದರೆ ಮತ್ತು ಮಾದಕ ದ್ರವ್ಯಗಳಿಂದ ದೂರವಿರುವುದರಿಂದ ಅವರು ತಮ್ಮ ಪೂರ್ಣ ಜೀವನವನ್ನು ನಡೆಸಬಹುದು. ಆದರೆ ಕೆಲವೊಮ್ಮೆ ಗ್ರಹಗಳ ಪ್ರಭಾವಗಳು ಅಥವಾ ಗಂಭೀರ ಪಾಪಗಳು ಅಕಾಲಿಕ ಮರಣಕ್ಕೆ ಕಾರಣವಾಗಬಹುದು. ಗರುಡ ಪುರಾಣವು ಸದ್ಗುಣಶೀಲ ನಡವಳಿಕೆ, ದಾನ ಮತ್ತು ದೇವರ ಮೇಲಿನ ಭಕ್ತಿಯ ಮೂಲಕ ದೊಡ್ಡ ವಿಪತ್ತುಗಳನ್ನು ಸಹ ತಪ್ಪಿಸಬಹುದು ಎಂದು ಹೇಳುತ್ತದೆ. ಪ್ರಕೃತಿಯ ನಿಯಮಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವುದು ಕಷ್ಟವಾದರೂ ಅಕಾಲಿಕ ಮರಣದ ಭಯವನ್ನು ಭಕ್ತಿಯ ಮೂಲಕ ನಿವಾರಿಸಬಹುದು. ನೈಸರ್ಗಿಕವಾಗಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮವು ತಕ್ಷಣವೇ ಯಮಲೋಕಕ್ಕೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ. ಆದರೆ ಹಠಾತ್ ಅಪಘಾತ, ಆತ್ಮಹತ್ಯೆ ಅಥವಾ ಅನಾರೋಗ್ಯದಂತಹ ಅಕಾಲಿಕ ಸನ್ನಿವೇಶದಲ್ಲಿ ಮರಣ ಹೊಂದಿದ ವ್ಯಕ್ತಿಯ ಆತ್ಮದ ಪರಿಸ್ಥಿತಿಯು ವಿಭಿನ್ನವಾಗಿರುತ್ತದೆ. ಅಂತಹ ಆತ್ಮಗಳ ಲೌಕಿಕ ಆಸೆಗಳು ಈಡೇರದೆ ಉಳಿಯುತ್ತವೆ ಮತ್ತು ಅವು ಈ ಜಗತ್ತಿನಲ್ಲಿ ಉಳಿದು ಬಿಡುತ್ತದೆ. ಬಾಂಧವ್ಯದಿಂದ ಪ್ರೇರೇಪಿಸಲ್ಪಡುತ್ತವೆ. ಅಕಾಲಿಕ ಮರಣ ಹೊಂದಿದ ಆತ್ಮಗಳು ತಮ್ಮ ನೈಸರ್ಗಿಕ ಜೀವಿತಾವಧಿ ಪೂರ್ಣಗೊಳ್ಳುವವರೆಗೆ ಪ್ರೇತ ಲೋಕದಲ್ಲಿ ಪ್ರೇತಾತ್ಮವಾಗಿ ಅಲೆದಾಡುತ್ತದೆ ಎಂದು ಹೇಳಲಾಗುತ್ತದೆ. ಗರುಡ ಪುರಾಣವು ಆತ್ಮದ ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಅದನ್ನು ಪುನರ್ಜನ್ಮ ಅಥವಾ ಮೋಕ್ಷಕ್ಕೆ ಕರೆದೊಯ್ಯಲು ನಿರ್ದಿಷ್ಟ ಕ್ರಮಗಳನ್ನು ಸೂಚಿಸುತ್ತದೆ. ಅಕಾಲಿಕ ಮರಣ ಹೊಂದಿದ ವ್ಯಕ್ತಿಯ ಕುಟುಂಬವು ಗಯಾ ಅಥವಾ ಇತರ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ವಿಧಿವಿಧಾನಗಳಿಂದ ಸೂಚಿಸಲ್ಪಟ್ಟಂತೆ ಪಿಂಡದಾನ ಮಾಡಬೇಕು. ಇದು ಆತ್ಮಕ್ಕೆ ತೃಪ್ತಿಯನ್ನು ನೀಡುತ್ತದೆ. ಅಸಾಮಾನ್ಯ ಸಂದರ್ಭಗಳಲ್ಲಿ ಮರಣ ಹೊಂದಿದ ಆತ್ಮಗಳಿಗೆ ವಿಶೇಷ ಪೂಜೆಯಾದ ನಾರಾಯಣ ಬಲಿ ಪೂಜೆಯನ್ನು ನಡೆಸಲಾಗುತ್ತದೆ. ಈ ಪೂಜೆಯು ಆತ್ಮದ ಹಾದಿಯಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ. ಮರಣದ ನಂತರ 10 ರಿಂದ 13 ದಿನಗಳವರೆಗೆ ಮನೆಯಲ್ಲಿ ಕುಟುಂಬದ ಸದಸ್ಯರು ಗರುಡ ಪುರಾಣವನ್ನು ಪಠಿಸುವುದರಿಂದ ಆತ್ಮಕ್ಕೆ ಶಾಂತಿ ಸಿಗುವುದಲ್ಲದೆ ಕುಟುಂಬಕ್ಕೆ ಜೀವನ ಮತ್ತು ಸಾವಿನ ಬಗ್ಗೆ ನಿಜವಾದ ತಿಳುವಳಿಕೆಯೂ ಸಿಗುತ್ತದೆ. ಹಸಿದವರಿಗೆ ಆಹಾರ ನೀಡುವುದು, ಬಟ್ಟೆ ದಾನ ಮಾಡುವುದು ಮತ್ತು ನೀರು ಒದಗಿಸುವುದು ಆತ್ಮದ ಪ್ರಯಾಣವನ್ನು ಸುಗಮಗೊಳಿಸುತ್ತದೆ. ಮುಕ್ತಿ ಅಥವಾ ಮೋಕ್ಷ ಎಂದರೆ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಪಡೆದುಕೊಳ್ಳುವುದು ಎಂಬುದಾಗಿದೆ. ಗರುಡ ಪುರಾಣವು ತನ್ನ ಜೀವಿತಾವಧಿಯಲ್ಲಿ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವ ಮತ್ತು ತನ್ನ ಜೀವನದ ಕೊನೆಯಲ್ಲಿ ವಿಷ್ಣುವನ್ನು ಸ್ಮರಿಸುವ ವ್ಯಕ್ತಿಯು ನೇರವಾಗಿ ವಿಷ್ಣು ಲೋಕವನ್ನು ಪಡೆಯುತ್ತಾನೆ ಎಂದು ಹೇಳುತ್ತದೆ. ಅಕಾಲಿಕ ಮರಣವನ್ನು
ನೈಸರ್ಗಿಕ ಮರಣವೆಂದು ಪರಿಗಣಿಸಲಾಗುವುದಿಲ್ಲ. ಅದು ದೇವರು ನಿಗದಿಪಡಿಸಿದ ಮರಣದ ದಿನಾಂಕಕ್ಕಿಂತ ಮೊದಲೇ ಮರಣ ಹೊಂದುವ ಅವಧಿಯಾಗಿದೆ. ಅಕಾಲಿಕ ಮರಣ ಹೊಂದಿದ ಆತ್ಮವು ಸುಲಭವಾಗಿ ಎಂದಿಗೂ ಮೋಕ್ಷವನ್ನು ಪಡೆದುಕೊಳ್ಳುವುದಿಲ್ಲ. ಅದು ತನ್ನ ಜೀವಿತಾವಧಿ ಮುಗಿಸುವವರೆಗೆ ಪ್ರೇತಾತ್ಮವಾಗಿ ಅಲೆದು ನಂತರ ಮೋಕ್ಷವನ್ನು ಪಡೆದುಕೊಳ್ಳುವುದು ಎಂದು ಗರುಡ ಪುರಾಣ ಹೇಳುತ್ತದೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.